ಆಲೂಗಡ್ಡೆ ಬಳಸ್ಕೊಂಡು ಎರಡು ಬಹಳ ರುಚಿಕರವಾದಂತಹ ರೆಸಿಪಿನ ಮಾಡೋಣ. ಮೊದಲನೇದು ಆಲೂ ಪಾಲಕ್ ಸೊಪ್ಪು ಹಾಕಿ ಮಾಡಿರೋದು, ರೊಟ್ಟಿ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಎರಡನೇದು ಜೀರಿಗೆ ಹಾಕಿ ಮಾಡಿರುವಂತಹ ಆಲೂ ಜೀರಾ, ಇದು ಸಹ ಅಷ್ಟೇ ಚಪಾತಿ ಜೊತೆ ಬೇಕಾದ್ರೂ ಬಡಿಸ್ಬೋದು ಅಥವಾ ಸ್ಟಾರ್ಟರ್ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಬೇಕಾದರೂ ಬಡಿಸ್ಬೋದು. ಮೃದು ಚಪಾತಿ ಮಾಡೋದು ಹೇಗೆ ಅಂತಲೂ ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಮೊದಲಿಗೆ ಎರಡು ಸ್ವಲ್ಪ ದೊಡ್ಡ ಗಾತ್ರದ ಆಲೂಗಡ್ಡೆನ ಬೇಯಿಸಿ ಹೀಗೆ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಚಿಕ್ಕದಾಗಿದ್ದರೆ ಒಂದು 3 ಆಲೂಗಡ್ಡೆನ ತಗೊಳ್ಳಿ. ಆನಂತರ ಹೀಗೆ ಕತ್ತರಿಸಿ ಪಕ್ಕದಲ್ಲಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕಿಟ್ಟಿದ್ದೀನಿ. ಇದಕ್ಕೆ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿರುವಂತಹ ಪಾಲಕ್ ಸೊಪ್ಪನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಬೇಕು. ಬ್ಲ್ಯಾಂಚಿಂಗ್ ಅಂತಾರೆ ಆ ಥರ ಮಾಡೋದನ್ನು. ಹೀಗೆ ಮಾಡಿರೋ ಪಾಲಕ್ ಸೊಪ್ಪನ್ನು ತೆಗೆದು ತಣ್ಣೀರಲ್ಲಿ ಒಂದು ಸಲ ಹೀಗೆ ಅದ್ದಿ ಆಮೇಲೆ ತೆಗೆದು ಮಿಕ್ಸಿ ಜಾರಲ್ಲಿ ತಗೊಳ್ಬೇಕು. ಮಿಕ್ಸಿ ಜಾರಲ್ಲಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಇದು ಹಸಿರು ಬಣ್ಣ ಬರೋದಕ್ಕೆ ಸಹಾಯ ಮಾಡುತ್ತೆ. ಆ ಥರ ತೊಗೊಂಡಿರೋದನ್ನು ರುಬ್ಬಿ ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, 1 ಚಮಚ ಜೀರಿಗೆ, 1 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕತ್ತರಿಸಿರೋದು, ನಾವು ಖಾರಕ್ಕೆ ಆಮೇಲೆ ಅಚ್ಚ ಖಾರದ ಪುಡಿ ಹಾಕೋಕ್ಕಿದೆ, ಹಾಗೆ ಒಂದು ದೊಡ್ಡ ಈರುಳ್ಳಿ ಈ ರೀತಿ ಸಣ್ಣದಾಗಿ ಕತ್ತರಿಸಿರೋದು, ಒಂದು 2 ಚಮಚ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕತ್ತರಿಸ್ಕೊಂಡಿರೋದು, ಇವಿಷ್ಟನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕ್ಕೊಳ್ಬೋದು. ಈರುಳ್ಳಿ ಎಲ್ಲ ಹುರಿದಾದ್ಮೇಲೆ ಒಂದು ದೊಡ್ಡ ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸಿದ್ದೆ, ಅದನ್ನು ಹಾಕಿ 1 ಚಮಚದಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಹಾಕಿ ಟೊಮ್ಯಾಟೊ ಮೆತ್ತಗಾಗೋವರೆಗೆ ಹುರ್ಕೊಳ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಸುಲಭವಾಗಿ ಮನೆಯಲ್ಲಿ ಖಂಡಿತ ಮಾಡ್ಕೊಳ್ಬೋದು. ಇಲ್ಲಿ ಟೊಮೆಟೊ ಹುರಿದಾದ್ಮೇಲೆ 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ರುಬ್ಬಿಟ್ಟಿರುವಂತಹ ಪಾಲಕ್ ಸೊಪ್ಪಿನ ಪ್ಯೂರಿ ಏನಿದೆ ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಮೃದುವಾದ ಚಪಾತಿ ಆಗಲಿ ರೊಟ್ಟಿ ಆಗಲಿ ಏನೇ ಮಾಡೋದಾದ್ರೂ ಹಿಟ್ಟು ಮೃದುವಾಗಿರಬೇಕು, ಅದೊಂದೇ ಮೇಯ್ನು. ನೀವಿನ್ನೇನು ಹಾಕಬೇಕಾಗಿಲ್ಲ. ಹಿಟ್ಟು ಮೃದುವಾಗಿದ್ದರೆ ಚಪಾತಿ ಮೃದುವಾಗಿ ಬರುತ್ತೆ, ಹೆಚ್ಚು ಎಣ್ಣೆನೂ ಬೇಕಾಗೋದಿಲ್ಲ. ಇಲ್ಲಿ ಪಾಲಕ್ಕು ಸೊಪ್ಪಿದು ಮಿಶ್ರಣ ಏನು ಹಾಕಿದೆ ಅಲ್ಲ, ಅದು ಚೆನ್ನಾಗಿ ಕುದ್ದ ಮೇಲೆ 1 ನಿಮಿಷ ಕತ್ತರಿಸಿರುವಂತಹ ಆಲೂಗಡ್ಡೆ ಹಾಕಿ ಮತ್ತು 1 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಒಂಚೂರು ಕಸೂರಿ ಮೇಥಿನ ಈ ರೀತಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ, ಅದು ಆಪ್ಷನಲ್ಲು. ಮತ್ತೊಂದು ಚೂರು ಹೊತ್ತು ಕುದಿಸಿ ಸ್ಟವನ್ನು ಆಫ್ ಮಾಡಿದರೆ ಆಯಿತು. ತುಂಬ ಸುಲಭವಾಗುತ್ತೆ. ಮೇಲಿಂದ ನಿಮ್ಗೆ ಬೇಕಂದರೆ ಚೂರು ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆನ ಹಾಕ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಚಪಾತಿ ಸಹ ನೀವು ಮೃದುವಾಗಿ ಬರುತ್ತಾ ಅಂತ ಹೇಳಿ ನನಗೆ. ಇನ್ನು 2ನೇ ರೆಸಿಪಿ ಆಲೂ ಜೀರಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 3 ಆಲೂಗಡ್ಡೆನ ತಗೊಂಡು ಬೇಯಿಸಿ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ನಾನು. ಸಿಪ್ಪೆ ಎಲ್ಲ ತೆಗೆದಾದಮೇಲೆ ಅದನ್ನು ಹೀಗೆ ಚೂರುಗಳಾಗಿ ಕತ್ತರಿಸ್ಕೊಳ್ಬೇಕು. ಸ್ವಲ್ಪ ದೊಡ್ಡ ಆದರೂ ಪರವಾಗಿಲ್ಲ, ಸ್ವಲ್ಪ ಚಿಕ್ಕ ಆದರೂ ಪರವಾಗಿಲ್ಲ, ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ 2 ಚಮಚ ಅಥವಾ 1 ಟೇಬಲ್ ಚಮಚದಷ್ಟು ಜೀರಿಗೆನ ಹಾಕಬೇಕು. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಕತ್ತರಿಸಿರೋದನ್ನು ಹಾಕಿ ಜೀರಿಗೆ ಎಲ್ಲ ಸಿಡಿಯೋವರೆಗೆ ಹೀಗೆ ಹುರಿಬೇಕಾಗತ್ತೆ. ಆಮೇಲೆ ಅಚ್ಚ ಖಾರದ ಪುಡಿ ಹಾಕೋಕ್ಕಿರುತ್ತೆ. ಅಚ್ಚ ಖಾರದ ಪುಡಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲೇ ಹಸಿಮೆಣಸಿನ್ಕಾಯಿಯನ್ನು ಜಾಸ್ತಿನೂ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಜೀರಿಗೆ ಎಲ್ಲ ಕಾದು ಸಿಡಿಯೋಕ್ಕೆ ಶುರುವಾದ ಕೂಡಲೇ ನಾವು ಈಗಾಗಲೇ ಬೇಯಿಸಿ ಸಿಪ್ಪೆ ತೆಗೆದು ಕತ್ತರಿಸಿಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನ ಹಾಕಿ ಒಂದು ಸುತ್ತು ಹುರಿಬೇಕಾಗತ್ತೆ. ಆಲೂಗಡ್ಡೆ ತುಂಬ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಡಿ. ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ಆಯಿತು ಅಷ್ಟೇ. ಮುದ್ದೆ ಆಗೋಷ್ಟು ಮೆತ್ತಗೆ ಬೇಯಿಸೋದು ಬೇಡ. 2 ವಿಸಿಲ್ ಮಾಡಿದರೆ ಸರಿಯಾಗಿ ಬೆಂದಿರುತ್ತೆ. ನೋಡಿ, ಹೀಗೆ 1 ನಿಮಿಷ ಚೆನ್ನಾಗಿ ಎಲ್ಲ ಬದಿಯಲ್ಲೂ ಎಣ್ಣೆ ಎಲ್ಲ ಜೀರಿಗೆ ಎಲ್ಲ ಅಂಟ್ಕೊಳ್ಳೋ ಥರ ಹುರಿದಾದ್ಮೇಲೆ ಇದಕ್ಕೆ ನಾವೀಗ ಮಸಾಲೆ ಪುಡಿಗಳನ್ನು ಹಾಕಬೇಕು. ನಾನಿಲ್ಲಿ ಅಚ್ಚ ಖಾರದ ಪುಡಿ, ಅರಿಶಿನ,
ಮತ್ತು ಇಂಗನ್ನು ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಮತ್ತು ಅಚ್ಚದ ಖಾರದ ಪುಡಿಯನ್ನು ಹೊಂದಿಸ್ಕೊಳ್ಳಿ. ಅಚ್ಚ ಖಾರದ ಪುಡಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಹಸಿಮೆಣಸಿನಕಾಯಿ ಬೇಕಾದ್ರೂ ಸ್ಕಿಪ್ ಮಾಡ್ಬೋದು. ಯಾವುದು ನಿಮಗಿಷ್ಟನೋ ಆ ಥರ ಹಾಕ್ಕೊಳ್ಬೋದು. ಆಮೇಲೆ ನೋಡಿ ಇದೆಲ್ಲ ಹಾಕಿದ ಮೇಲೆ ಮತ್ತೆ ಪುನಃ ಒಂದು ಸಲ ಚೆನ್ನಾಗಿ ಹೀಗೆ ಹುರಿಯೋ ಥರ ಮಗ್ಚಬೇಕು. ಎಲ್ಲ ಆಲೂಗಡ್ಡೆ ಚೂರುಗಳಿಗೂ ಚೆನ್ನಾಗಿ ಮಸಾಲೆ ಅಂಟೋ ಥರ ನೋಡಿ. ಇಷ್ಟ ಆಯ್ತಲ್ಲ. ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚೂರು ನಿಂಬೆಹಣ್ಣಿನ ರಸನ ಹಾಕಬೇಕು. ನಿಂಬೆಹಣ್ಣಿನ ರಸ ಆಪ್ಷನಲ್ಲು, ನಿಮಗೆ ಆ ಟೇಸ್ಟು ಇಷ್ಟ ಆಗುತ್ತೆ ಅಂದರೆ ಮಾತ್ರ ಹಾಕಿ. ಸ್ವಲ್ಪ ಹಾಕಿದ್ರೆ ಸಾಕು. ಜೊತೆಗೆ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಬೇಕು. ನಾನು ಆಗಲೇ ಹೇಳ್ದಂಗೆ ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಈಗ ಒಂದು ಚೂರು ಹಾಕ್ಕೊಳ್ತಾ ಇದ್ದೀನಿ. ನೀವು ಸೈಡ್ ಡಿಶ್ ಆಗಿ ಬಡಿಸೋದಾದರೆ ಸ್ವಲ್ಪ ಜಾಸ್ತಿ ಹಾಕಿ, ಸ್ನ್ಯಾಕ್ಸ್ ಥರ ಸ್ಟಾರ್ಟರ್ ಥರ ಆದರೆ ಸ್ವಲ್ಪ ಕಡಿಮೆನೂ ಹಾಕಿದ್ರೆ ಸಾಕಾಗುತ್ತೆ. ಇದ್ರ ಹೆಸರು ಆಲೂ ಜೀರಾ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.